ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಇದು ನಮ್ಮ ಕರ್ನಾಟಕ ಫ್ಲಾಗ್ ಅಂತ ಗೊತ್ತು. ಆದರೆ 99% ಜನಕ್ಕೆ ಇದರ ಹಿಂದಿನ ಸ್ಟೋರಿ ಗೊತ್ತೇ ಇಲ್ಲ. ನವೆಂಬರ್ 1, 1956 ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಹೈದರಾಬಾದ್ ಪ್ರೆಸಿಡೆನ್ಸಿ ಅಂತ ಡಿವೈಡ್ ಆಗಿದ್ದ ಕನ್ನಡಿಗರು ಮತ್ತೆ ಒಂದಾಗಿ ನಮ್ಮ ಕರ್ನಾಟಕ ರಚನೆಯಾದ ದಿನ. ಅಲ್ಲಿ ಕನ್ನಡಿಗರು ಮತ್ತೆ ಒಂದಾದ್ವಿ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಇಲ್ಲಿ ಬೆಂಗಳೂರಲ್ಲಿ ಪರಭಾಷಿಕರ ಹಾವಳಿ ಹೆಚ್ಚಾಗಿತ್ತು. 1960ರ ಸಮಯದಲ್ಲಿ ಚಿತ್ರಮಂದಿರ, ಫ್ಯಾಕ್ಟರಿ, ಕಂಪನಿ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಲ್ಲಿ ಕನ್ನಡಿಗರಿಗಿಂತ ಪರಭಾಷಿಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಿದ್ದರು. ಅಷ್ಟೇ ಅಲ್ಲದೆ ಪರಭಾಷಿಕರು ತಮ್ಮ ರಾಜ್ಯದ ಪೊಲಿಟಿಕಲ್ ಪಾರ್ಟಿ ಫ್ಲಾಗ್ ನ ಇಲ್ಲಿ ಹಾರಾಡಿಸಲು ಆರಂಭಿಸಿದರು. ಇದನ್ನು ಅರಿತ ಕನ್ನಡಿಗರು ಹಲವಾರು ಕನ್ನಡ ಪರ ಸಂಘಟನೆಗಳನ್ನು ಹುಟ್ಟುಹಾಕ್ತಾರೆ. ಅದರಲ್ಲಿ ಪ್ರಮುಖವಾದ ಸಂಘಟನೆ ಕನ್ನಡ ಯುವಜನ ಸಭಾ. ಈ ಸಂಘಟನೆ ವತಿಯಿಂದ ಕನ್ನಡಿಗರಿಗೆ ಜಾಗೃತಿ ಮೂಡಿಸಲು ಕನ್ನಡ ಯುವಜನ ಎಂಬ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಈ ಪತ್ರಿಕೆಯ ಸಂಪಾದಕರು ಹಾಗೂ ಕನ್ನಡ ಪರ ಹೋರಾಟಗಾರರು ಆದ ಮಾ ರಾಮಮೂರ್ತಿ ಅವರು ಎಲ್ಲಾ ಕನ್ನಡ ಪರ ಸಂಘಟನೆಗಳನ್ನು ಒಗ್ಗೂಡಿಸಲು ಕರ್ನಾಟಕ ಸಂಯುಕ್ತ ರಂಗ ಎಂಬ ಮತ್ತೊಂದು ಸಂಘಟನೆ ಸ್ಥಾಪಿಸ್ತಾರೆ. ಎಲ್ಲಾ ಸಂಘಟನೆಯನ್ನು ಪ್ರತಿನಿಧಿಸಲು ಒಂದು ಧ್ವಜ ಬೇಕೆಂದು ಯೋಚಿಸಿ ತಾಯಿ ಭುವನೇಶ್ವರಿಯ ಸಂಕೇತವಾದ ಅರಿಶಿಣ ಹಾಗೂ ಕುಂಕುಮ ಬಣ್ಣದಲ್ಲಿ ಧ್ವಜವನ್ನು ರಚಿಸ್ತಾರೆ. ಈ ಧ್ವಜ 2 ಅಡಿ ಎತ್ತರ, 3 ಅಡಿ ಅಗಲ, 50% ಹಳದಿ, 50% ಕೆಂಪು ಬಣ್ಣದಿಂದ ಕೂಡಿದೆ. ಹಳದಿ ಶಾಂತಿಯ ಸಂಕೇತ ಹಾಗೂ ಕೆಂಪು ಧೈರ್ಯದ ಸಂಕೇತವಾಗಿದೆ. ಇದು ನಮ್ಮ ಅಫಿಷಿಯಲ್ ಸ್ಟೇಟ್ ಫ್ಲಾಗ್ ಅಲ್ಲ, ಬದಲಿಗೆ ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಹಾಗೂ ನಮ್ಮ ಒಗ್ಗಟ್ಟನ್ನು ಪ್ರತಿನಿಧಿಸುವ ಧ್ವಜವಾಗಿದೆ. ಭಾರತದ ಯಾವುದೇ ರಾಜ್ಯಕ್ಕೂ ಅಫಿಷಿಯಲ್ ಸ್ಟೇಟ್ ಫ್ಲಾಗ್ ಇಲ್ಲ. ಜಮ್ಮು ಮತ್ತು ಕಾಶ್ಮೀರ್ಗೆ ಮಾತ್ರ ಮೊದಲು ಇತ್ತು. ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಅದು ತನ್ನ ಅಫಿಷಿಯಲ್ ಸ್ಟೇಟಸ್ ನ ಕಳ್ಕೊಂಡಿದೆ. 2017ರಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಒಂದು ಅಧಿಕೃತ ಧ್ವಜ ಬೇಕೆಂದು ಒಂದು ಸಮಿತಿ ರಚಿಸಿ ಹಳದಿ ಹಾಗೂ ಬಿಳಿ ಬಣ್ಣ ಮತ್ತೆ ಮಧ್ಯದಲ್ಲಿ ನಮ್ಮ ಗೌರ್ಮೆಂಟ್ ಸಿಂಬಲ್ ಇರುವ ಒಂದು ಹೊಸ ಧ್ವಜ ರಚನೆ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಈ ಧ್ವಜಕ್ಕೆ ಅಫಿಷಿಯಲ್ ಸ್ಟೇಟಸ್ ಕೊಡಿ ಎಂದು ಮನವಿ ಮಾಡ್ತಾರೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಭಾರತಕ್ಕೆ ಒಂದೇ ಧ್ವಜ, ಅದು ತ್ರಿವರ್ಣ ಧ್ವಜ ಎಂದು ರಿಜೆಕ್ಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಕನ್ನಡ ಧ್ವಜಕ್ಕೆ ಅಧಿಕೃತ ಸ್ಥಾನ ಕೊಡ್ಲಿಲ್ಲ ಅಂದ್ರೂ ನಮ್ಮ ಕನ್ನಡಿಗರ ಹೃದಯದಲ್ಲಿ ಇದಕ್ಕೆ ಅಧಿಕೃತ ಸ್ಥಾನ ಸಿಕ್ಕಿದೆ. ಇರಿಲ್ಲ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಹಾಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ.